ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಅಷ್ಟಕದ 9ನೇ ಸಾಲಿನ ಅರ್ಥವನ್ನ ತಿಳ್ಕೊಳ್ಳೋಣ. 9ನೇ ಸಾಲು ಏನ್ ಹೇಳುತ್ತೆ ಅಂದ್ರೆ, ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ ಅಂತ ಹೇಳುತ್ತೆ. ಇದರ ಅರ್ಥ ಏನು ಅಂತಂದ್ರೆ, ಮಹಾಲಕ್ಷ್ಮಿ ಅಷ್ಟಕ ಅನ್ನುವಂಥ ಈ 8 ಶ್ಲೋಕ ಇರುವಂಥ ಸ್ತೋತ್ರ ಇದೆಯಲ್ಲ, ಈ ಸ್ತೋತ್ರವನ್ನ ಯಾವ ಮನುಷ್ಯರು ಭಕ್ತಿ ಭಾವದಿಂದ ಪಠಿಸ್ತಾರೋ ಅವರಿಗೆ ಎಲ್ಲಾ ಕಾರ್ಯದಲ್ಲೂ ಸಿದ್ಧಿ ಅಂದ್ರೆ ಜಯ ಸಿಗುತ್ತೆ, ರಾಜ್ಯ ಸಿಗುತ್ತೆ ಅನ್ನುವಂಥ ಒಂದು ಸಾಲು, ಅರ್ಥ ಇರುವಂಥ ಸಾಲು ಇದು. ಇಲ್ಲಿ ರಾಜ್ಯ ಸಿಗುತ್ತೆ ಅಂತಂದ್ರೆ ಈಗಿನ ಕಾಲಮಾನಕ್ಕೆ ಅಧಿಕಾರ ಅಂತ ತಿಳ್ಕೊಳ್ಬಹುದು, ಅಥವಾ ಅವಕಾಶ, ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಈ ಒಂದು ಶ್ಲೋಕವನ್ನ ಭಕ್ತಿಭಾವದಿಂದ ಪಠಿಸಿದವರಿಗೆ ಅನ್ನುವಂಥ ಅರ್ಥವನ್ನ ನಾವಿಲ್ಲಿ ತಿಳ್ಕೋಬಹುದು. ಇದರ ಜೊತೆಗೆ 10ನೇ ಸಾಲು ಏನು ಹೇಳುತ್ತೆ ಅಂತಂದ್ರೆ, ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಃ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ ಅನ್ನುವಂಥ ಸಾಲಿದೆ. ಯಾರು ಈ ಮಹಾಲಕ್ಷ್ಮಿ ಅಷ್ಟಕವನ್ನ ದಿನದ ಒಂದು ಹೊತ್ತಿನಲ್ಲಿ ಪ್ರತಿದಿನ ಹೇಳ್ಕೊಳ್ತಾರೋ ಅವರಿಗೆ ತಾವು ಮಾಡಿದಂತಹ ಮಹಾಪಾಪಗಳೇನೇ ಇದ್ರೂ ಕೂಡ ಅದು ನಾಶ ಆಗುತ್ತೆ. ಯಾರು ಈ ಮಹಾಲಕ್ಷ್ಮಿ ಅಷ್ಟಕವನ್ನ ದಿನದಲ್ಲಿ 2 ಸಲ ಪಠಿಸ್ತಾರೋ ಅವರಿಗೆ ಧನಧಾನ್ಯಗಳು ಯಥೇಚ್ಛವಾಗಿ ಸಿಗುತ್ತೆ ಅನ್ನುವಂಥ ಅರ್ಥ ಇದೆ. ಇನ್ನು 11ನೇ ಸಾಲಿನಲ್ಲಿ ಏನಿದೆ ಅಂತಂದ್ರೆ, ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ ಭವೇ ನಿತ್ಯಂ ಪ್ರಸನ್ನ ವರದಾ ಶುಭ ಅನ್ನುವಂಥ ಸಾಲಿದೆ. ಇದರರ್ಥ, ಪ್ರತಿನಿತ್ಯ 3 ಕಾಲದಲ್ಲಿ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾರು ಮಹಾಲಕ್ಷ್ಮಿ ಅಷ್ಟಕವನ್ನ ಭಕ್ತಿ ಭಾವದಿಂದ ಪಠಣೆ ಮಾಡ್ತಾರೋ ಅವರ ಶತ್ರುಗಳು ಯಾರೇ ಇದ್ರೂ ಕೂಡ ಅವರು ನಾಶ ಹೊಂದ್ತಾರೆ. ಪ್ರತಿನಿತ್ಯ ಇದನ್ನ ತಪ್ಪದೆ ಪಠಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಅವರ ಮೇಲೆ ಪ್ರಸನ್ನಳಾಗ್ತಾಳೆ. ಅದರ ಜೊತೆಗೆ ಎಲ್ಲಾ ಒಳಿತನ್ನ, ಎಲ್ಲಾ ವರವನ್ನ, ಎಲ್ಲಾ ರೀತಿಯ ಅಷ್ಟೈಶ್ವರ್ಯವನ್ನ ಮಹಾಲಕ್ಷ್ಮಿ ದಯಪಾಲಿಸ್ತಾಳೆ ಅನ್ನುವಂಥ ಒಂದು ಅರ್ಥ ಈ ಶ್ಲೋಕದಲ್ಲಿದೆ. ಮಹಾಲಕ್ಷ್ಮಿ ಅಷ್ಟಕದ ಎಲ್ಲಾ ಶ್ಲೋಕದ ಅರ್ಥವನ್ನ ಕನ್ನಡದಲ್ಲಿ ನೀವು ಸರಳವಾಗಿ ತಿಳ್ಕೊಂಡ್ರಲ್ಲ. ದೇವಿ ಮಹಾಲಕ್ಷ್ಮಿಯ ಈ ಶ್ಲೋಕವನ್ನ ನೀವೆಲ್ಲರೂ ಕೂಡ ಭಕ್ತಿಭಾವದಿಂದ ಪಠಿಸಿ, ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ. ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.